ವೆರಿ ಗುಡ್ ಮಾರ್ನಿಂಗ್. ರಶ್ಮಿ ವಿನತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಎಲ್ಲಿದ್ದೀನಿ ಗೊತ್ತಾ? ಆಫ್ರಿಕಾದಲ್ಲಿ ಕಜೂರಿ ಬೀಟ್ಸ್ ಫ್ಯಾಕ್ಟ್ರಿ. ಕಜೂರಿ ಬೀಟ್ಸ್ ಫ್ಯಾಕ್ಟ್ರಿ ಮೇಡ್ ಪ್ರಾಡಕ್ಟ್ ಅಂದರೆ ಕೈಯಲ್ಲೇ ಮಾಡುವಂಥ ಬೀಟ್ಸ್ಗಳನ್ನ ಹೇಗೆ ತಯಾರಿಸ್ತಾರೆ ಅಂತ ಅನ್ನೋ ಒಂದು ಶಾಪಿಗೆ ಬಂದಿದ್ದೀನಿ. ಇಲ್ಲಿ ಇದು ಎಷ್ಟು ಚೆನ್ನಾಗಿ ಇಲ್ಲೆಲ್ಲೋ ಹ್ಯಾಂಡ್ ಮೇಡಲ್ಲಿ ಮಾಡ್ತಾರೆ. ಇದೆಲ್ಲ ಹ್ಯಾಂಡ್ ಮೇಡಲ್ಲಿ ಮಾಡಿರುವಂಥದ್ದು ನೋಡಿ. ಕಜೂರಿ ಬೀಟ್ಸ್ ಇವೆಲ್ಲ ಕಜೂರಿ ಬೀಡ್ಸು, ನೆಕ್ ಚೈನ್ಸು, ಇಯರಿಂಗ್ಸು, ಬ್ರಾಸ್ಲೈಟ್ಸು, ಮತ್ತು ಅದ್ರ ಜೊತೆಗೆ ಈ ಥರ ಗೊಂಬೆಗಳು, ಬ್ಯಾಂಗಲ್ಗಳು ಎಲ್ಲನೂ ಕೂಡ ಮಾಡಿದ್ದಾರೆ. ಈ ಥರ ಕಜೂರಿ ಬೀಡ್ಸ್ಗಳನ್ನ ಹೇಗೆ ಕೈಯಲ್ಲಿ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನಾನಿವಾಗ ಬೀಡ್ಸ್ಗಳನ್ನ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಹೇಗೆ ತಯಾರಿಸ್ತಾರೆ, ಏನ್ರಿಂದ ತಯಾರಿಸ್ತಾರೆ ಅಂತ ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ. ಯಾರು ಸಿಂಗಲ್ ಮದರ್ ಇರ್ತಾರೆ, ಯಾರು ಪೇರೆಂಟ್ಸ್ ಯಾರು ಇರಲ್ಲ, ಮತ್ತು ಯಾರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂಥವ್ರಿಗೋಸ್ಕರನೇ ಒಂದು ಇಂಗ್ಲೆಂಡ್ ಲೇಡಿ ಸ್ಟಾರ್ಟ್ ಮಾಡಿರೋದು. ಅಂಥವ್ರಿಗೆ ಕೆಲಸ ಕೊಡಬೇಕು ಅಂತ ಅಂದ್ಬಿಟ್ಟು ಅವರಲ್ಲಿರೋ ಟ್ಯಾಲೆಂಟ್ಗಳನ್ನ ಯೂಸ್ ಮಾಡಿಕೊಂಡು ಅವ್ರ ಕೈಯಲ್ಲಿ ಅವರು ಕೂಡ ಸಂಪಾದನೆ ಮಾಡಲಿ, ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಮಾಡಲಿ ಅನ್ನೋದಕ್ಕೋಸ್ಕರ ಇದು ಸ್ಟಾರ್ಟ್ ಮಾಡಿರುವಂಥದ್ದು. ಹೇಗೆ ಸ್ಟಾರ್ಟ್ ಮಾಡಿದ್ದಾರೆ, ಏನರಿಂದ ಮಾಡ್ತಾರೆ ಅಂತ ನಾನು ತೋರಿಸ್ತಾ ಇದ್ದೀನಿ, ಬನ್ನಿ. ಇಲ್ಲಿ ನೋಡಿ, ಇದೇನಂತ ಗೆಸ್ ಮಾಡಿ. ಏನಂದರೆ ಇದು ಜಸ್ಟ್ ಓನ್ಲಿ ಕ್ಲೇ, ಮಣ್ಣಿಂದ ಅವರು ಈ ಬೀಡ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಈ ಮಣ್ಣನ್ನ ತಗೊಂಡು ಈ ಥರ ಇದು ಮಾಡಿ ಇಲ್ಲಿ ಎಷ್ಟು ಸೈಜ್ ದಪ್ಪ ಇಡಬೇಕು ಆ ಸೈಜ್ದ ಹೋಲ್ ಮಾಡ್ಕೊತಾರೆ. ಈ ಮಣ್ಣನ್ನ ಇಲ್ಲಿ ಇದು ಕ್ಲೇಯಿಂದಾನೇ ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅಂತ ಅಂದರೆ ತುಂಬ ಚೆನ್ನಾಗಿ ಅನ್ಸುತ್ತಲ್ವಾ? ಇಟ್ಸ್ ಲೈಕ್ ಜಸ್ಟ್ ಕ್ಲೇ ಅಂತ ಅಂದರೆ ನೋಡಿ, ನಾವು ಮಣ್ಣು ಯೂಸ್ ಮಾಡ್ತೀವಿ ನೋಡಿ, ಇದು ಕೀನ್ಯಾದಲ್ಲಿ ಮಾತ್ರ ಸಿಗುವಂಥ ಸ್ಪೆಷಲ್ ಮಣ್ಣು. ಇದನ್ನ ಇಲ್ಲಿಗೆ ಹಾಕ್ಬಿಟ್ಟು ಹೋಲ್ ಮಾಡಿ ಬೀಡ್ಸ್ ಮಾಡ್ಕೊತಾರೆ. ಬೀಡ್ಸ್ ಮಾಡಿ ಈ ಥರ ಶೇಪ್ ಇದೆ, ಚಿಕ್ಕದು ಶೇಪ್ ಇದೆ. ಈ ಥರ ಅವರು ಕೈಯಲ್ಲೇ ಮಾಡ್ತಾ ಇದ್ದಾರೆ. ಹಾಯ್, ಲೆಟ್ ಮಿ ಕಮ್ ದೇರ್. ಸೊ ನೋಡಿ ಹೇಗೆ ಮಾಡ್ತಾ ಇದ್ದಾರೆ ಅವರು. ಇವರೇ ಕೈಯಲ್ಲೇ ಮಾಡಿರುವಂಥ ಇದು ಮಣ್ಣನ್ನು ಯೂಸ್ ಮಾಡಿಕೊಂಡು ಕೈಯಲ್ಲೇ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ. ಸೊ ಶಿ ಯೂಸಿಂಗ್ ಅವರ್ ಹ್ಯಾಂಡ್ಸ್ ಅಂಡ್ ಒಂದು ಇದನ್ನ ಕೈಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಈಗ ಒಂದು ಶೇಪ್ ರೆಡಿ ಆಯಿತು, ಬೀಡ್ಸ್. So how many you will do for the day? How many beads you will going to do for day? 1,000. Wow, so great. 1,000 beads she is going to do for the day. She is giving the buttons. ನೋಡಿ, ನಾವು ಬಟ್ಟೆಗಳಿಗೆ ಹಾಕೋ ಬಟನ್ಸ್ ಇದೆ ಅಲ್ಲ, ಆ ಬಟನ್ಸ್ನು ಕೂಡ ಅದರಲ್ಲೇ ಮಾಡ್ತಾ ಇದ್ದಾರೆ. ಹೇಗೆ ನೋಡಿ ಅವರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ, ಎಷ್ಟೊಂದು ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. I'm going to do one. So all here we see different shapes. Yeah, I have. Hello, Margaret. And you have it? So it's almost the Same. That's why How much? I have to take it. It means ಫ್ರೆಂಡ್ಸ್, ಇದು ನಾನು ಮಾಡಿರೋ ಕಸೂರಿ ಬೀಟ್ಸ್. ಫ್ರೆಂಡ್ಸ್, it's a good one. not yet. This is still clay. All these are Press like this. So after the oven, we are going to see the beads this side. Another side. Yeah. So you see the shape Margaret is making? But the round one she mentioned this morning, but she has the shape, the flat. Yes, it's okay. It's okay. Which she's supposed It's okay. Okay then. yeah, because
Okay, right? Yes. ನಾನು ಮಾಡಿದೆ ಫ್ರೆಂಡ್ಸ್. ಒಂದು ಮಾಡೋದಕ್ಕೆ ಎಷ್ಟು ಕಷ್ಟ ಪಡಬೇಕು, ಕರೆಕ್ಟಾಗಿ ಅದೇ ಶೇಪಲ್ಲಿ ಅದೇ ಥರ ಇದ್ರಲ್ಲಿ ಬರಬೇಕು ಅಂತ ಅಂದರೆ ಪಾಪ ಅವ್ರು ಎಷ್ಟು ಕಷ್ಟಪಡ್ತಾರೆ. ನಾವು ಒಂದು ಮಾಡೋದಕ್ಕೆ ಇಲ್ಲಿ ನೋಡಿ ಆಗಲೇ ನಾನು ಸ್ಪಾಯ್ಲ್ ಮಾಡಿದ್ದೀನಿ. ಬಟ್ ಶಿ ಈಸ್ ಡೂಯಿಂಗ್ ಎ ವೆರಿ ನೈಸ್. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಯು ಗೈಸ್ ಆರ್ ಡೂಯಿಂಗ್ ವೆರಿ ಹಾರ್ಡ್ ವರ್ಕ್. ಡಿಫ್ರೆಂಟ್ ಬೀಟ್ಸ್ನ ಇವರು ಕೂಡ ಮಾಡ್ತಾ ಇದ್ದಾರೆ. ಇವ್ರು ನೋಡಿ ಎಷ್ಟು ಚೆನ್ನಾಗಿ ನೀಡಲಿಂದ ಇಟ್ಕೊಂಡು ಕೈಯಲ್ಲೇ ಶೇಪ್ ಪಾರ್ಟ್ ಏನಂತ ಅಂದರೆ ನಮ್ಮ ಮನೆಗಳೆಲ್ಲ ಶೋಕೇಶಲ್ಲಿ ಇಟ್ಟಿರ್ತೀವಲ್ಲ ಗೊಂಬೆಗಳು, ವಾವ್, ಈ ಥರ ಗೊಂಬೆಗಳನ್ನ ಇವರು ಕೈಯಲ್ಲೇ ಮಾಡೋದು. ನಾವು ದಸರಾದಲ್ಲೆಲ್ಲ ಇಡ್ತೀವಲ್ಲ, ದಸರಾದಲ್ಲಿ ಗೊಂಬೆಗಳ ಪೂಜೆ ಎಲ್ಲ ಮಾಡ್ತೀವಲ್ವಾ, ಚನ್ನಪಟ್ಟಣದ ಗೊಂಬೆಗಳಿರುತ್ತಲ್ಲ ಆ ಥರ ಕೀನ್ಯ ಗೊಂಬೆಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಕೈಯಲ್ಲಿ ಮಾಡಿದ್ದಾರೆ. ಇದು ಕೂಡ ಲಯನ್. ಇದನ್ನ ಮಣ್ಣಲ್ಲಿ ಫಸ್ಟು ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕಲರ್ ಹಚ್ಬಿಟ್ಟು ಆಮೇಲೆ ಡ್ರೈ ಮಣ್ಣಲ್ಲಿ ಮಾಡಿಬಿಟ್ಟು ಇದನ್ನ ಒಣಗಾಕಿಡ್ತಾರೆ. ಒಣಗಾಕಿಟ್ಟಾದ್ಮೇಲೆ ತೊಗೊಂಡು ಬಂದು ಈ ಥರ ಪೇಂಟ್ ಮಾಡ್ತಾರೆ ಅದ್ರ ಮೇಲೆ. ಆಮೇಲೆ ಅದನ್ನ ಬೇಕ್ ಮಾಡಾದ್ಮೇಲೆ ಅದು ಬೇರೆ ಕಲರ್ ಆಗುತ್ತೆ. ಬೇಕ್ ಮಾಡೋದು ತೋರಿಸ್ತೀನಿ ಬನ್ನಿ ನೆಕ್ಸ್ಟ್. ಪೇಂಟಿಂಗ್ Yes, quickly. Yeah, it dries quickly, right? Oh, nice. Different beats and ಇದೆಲ್ಲ ಇದೆ ಮಾಡ್ತಾ ಇದ್ದಾರೆ. ಸೈಜಸ್, ಯಾ, ದಿಸ್ ಸೈಜ್ ಆಗಿರುವಂಥ ಫೈನಲಲ್ಲಿ ಬರಬೇಕಾದ್ರೆ ಈ ಥರ ಬರುತ್ತೆ. ಫೈನಲ್ ಬರೋದಕ್ಕೆ ಮೊದಲು ನಾನು ತೋರಿಸ್ತೇನೆ. ಇನ್ನೂ ಒಂದು ಮೇನ್ ಪಾರ್ಟ್ ಏನು ಗೊತ್ತಾ, ಅವರು ಬೀಟ್ಸ್ಗಳನ್ನೆಲ್ಲ ಮಾಡ್ತಾರಲ್ವ, ಮಾಡಾದ್ಮೇಲೆ ಸ್ವಲ್ಪ 1 ರಿಂದ 2 ದಿನ ಇಲ್ಲಿ ಒಣಗಾಕಕ್ಕೆ ಬಿಡ್ತಾರೆ ಬಿಸಿಲಲ್ಲಿ. ಆ ಒಣಗಿದಾಗ ನೋಡಿ ಒಳಗಡೆ ಇರುತ್ತಲ್ಲ ಈ ಥರ ಇದ್ದಿದ್ದು ಈ ಥರ ವೈಟ್ ಕಲರ್ ಆಗುತ್ತೆ. ಫುಲ್ಲು ಎಲ್ಲ ಒಣಗಾದ್ಮೇಲೆ ನೋಡಿ ನೋಡಿ ಒಣಗಿಟ್ಟಿದ್ದಾರೆ. ಇವಾಗ ಒಣಗಾಕಿಟ್ಟಿದ್ದಾರೆ. ಆದಮೇಲೆ ಇಲ್ಲಿ ನೋಡಿ ಎಲೆಕ್ಟ್ರಾನಿಕ್ಕು ಹೀಟರು. ಇದು ಎಲೆಕ್ಟ್ರಾನಿಕ್ ಹೀಟರು ಎಷ್ಟು ಬಿಸಿ ಹೊಡಿತಾ ಇದೆ ಗೊತ್ತಾ, ನನಗೆ ಮುಟ್ಟಿದ್ರೆ ಶಾಕ್ ಹೊಡಿಯುತ್ತೆ ಗ್ಯಾರಂಟಿ. ನೋಡಿ ಇಲ್ಲ ಎಲಿಫೆಂಟ್ ಮಾಡಿಟ್ಟಿದ್ದಾರೆ ಪ್ರತಿಯೊಂದು. ಅಲ್ಲಿ ನೋಡಿ ಆಲ್ರೆಡಿ ರೆಡಿ ಆಗ್ತಾ ಇದೆ. ಅದು ತುಂಬ ಬಿಸಿ, ಹತ್ರನೇ ಹೋಗೋಕ್ಕಾಗಲ್ಲ. ನೋಡಿ ರೆಡಿ ಆಗ್ತಾ ಇದೆ. ಅಲ್ಲಿ ರೆಡಿ ಆದಮೇಲೆ ಯಾವ ಶೇಪ್ ಬರ್ತಾ ಇದೆ ನೋಡಿ, ಶೈನಿಂಗ್ ಬರ್ತಾ ಇದೆ ಅದು. ವಾವ್, ಆದಮೇಲೆ ನೋಡಿ ಎಲ್ಲ ಬೇಕಿಂಗ್ ಆದಮೇಲೆ ಯಾವ ಥರ ಶೈನಿಂಗ್ ಬಂದಿದೆ. ಇಷ್ಟು ಪೋರ್ಲು ಬರುತ್ತಲ್ಲ ಒಳಗಡೆ ಇರೋ ಶೈನಿಂಗ್ ನೋಡಿ ನನ್ನೇ ಸಖತ್ ಇಷ್ಟಪಡಬೇಕು ಎಲ್ಲರೂ. ಅಷ್ಟೊಂದು ಸಕ್ಕದಾಗಿದೆ. ಓ, ಇಟ್ಸ್ ವೆರಿ ನೈಸ್. ಬೀಟ್ಸ್ ಫ್ಯಾಕ್ಟರಿ. ಮೈ ಫ್ರೆಂಡ್ ಆಲ್ಸೋ ಡೂಯಿಂಗ್ ನಾವು. ಫೈನಲಿ ಬೀಟ್ಸ್ ಎಲ್ಲ ರೆಡಿ ಆಗಿಬಿಟ್ಟು ಈ ಥರ ಬರುತ್ತೆ. ಈ ಒಂದು ಬೀಟ್ಸ್ಗೆ ಅವರು ಚಾರ್ಜ್ ಮಾಡೋದು ಸೊ 150 ಸೀಲಿಂಗ್ಸ್ ಅಂತ ಅಂದರೆ 150 ರೂಪಾಯಿ ಥರ ಬೀಳುತ್ತೆ ಇವರ ಕರೆನ್ಸಿನಲ್ಲಿ. ಯಾಕೆ ಅಂತಂದರೆ ಅವ್ರು ನೋಡಿ ಎಷ್ಟೊಂದು ಕೈಯಲ್ಲೆಲ್ಲ ಮಾಡಿರ್ತಾರೆ. ಕೈಯಲ್ಲಿ ಅಂತಂದರೆ ಕೈಯಲ್ಲೇ ಮಾಡೋದಕ್ಕೆ, ಟೈಮ್ ಇನ್ವೆಸ್ಟ್ ಮಾಡೋದಕ್ಕೆ, ಇಷ್ಟೊಂದೆಲ್ಲ ಜನದ ಎಫರ್ಟು ಅವ್ರದ್ದೆಲ್ಲ ಹಾಕಿರೋದಕ್ಕೆ ಒಂದು ಬೀಟ್ಸ್ ಬಂದು 150. ಇದರಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು ನೀವು ಬ್ರಾಸ್ಲೈಟ್ಗಳು ಮಾಡ್ಕೋಬೋದು, ನೆಕ್ ಚೈನ್ಗಳು ಮಾಡ್ಕೋಬೋದು. ಸೂಪರ್ ಆಗಿದೆ. ಮತ್ತೆ ಇಲ್ಲಿರೋ ಬೀಟ್ಸ್ಗಳಿಂದ ನಮಗೆ ಬೇಕಾಗಿರೋ ಇಯರಿಂಗ್ಸ್ನ ನಾವೇ ರೆಡಿ ಮಾಡ್ಕೋಬೋದು. ಇಯರಿಂಗ್ಸು ಮತ್ತು ಬ್ರಾಸ್ಲೈಟು, ನೆಕ್ ಚೈನ್ ಅದೆಲ್ಲ ಕೆಲವರು ಆಲ್ರೆಡಿ ಟ್ರೈ ಮಾಡ್ತಾ ಇದ್ದಾರೆ. ಸೊ ವಾಟ್ ಯು ಗೈಸ್ ಆರ್ ಟ್ರೈಯಿಂಗ್ ದ ಬೀಟ್ಸ್ ಬ್ರಾಸ್ಲೈಟ್. ಯು ಸ್ಟಾರ್ಟೆಡ್ ಆಲ್ರೆಡಿ? Oh, already you were? Oh, you also did it yourself? Wow, nice. Bracelet. So you also did? Oh, you made this. Yeah. Oh, that's pretty. That's nice. So Earrings. oh, so she's already took this. ಇಲ್ಲಿ ನೋಡಿ ಈ ಥರ ಬೀಟ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಇವರೇ ಕೈಯಲ್ಲಿ ಮಾಡುವಂಥದ್ದು ಇದು. ಸೊ ಅದಕ್ಕೆ ಬೇರೆ ಪ್ರೈಸಸ್ ಇರುತ್ತೆ. ಈಗ ರೆಡಿ ಆಗಿರೋದಕ್ಕೆ ಬೇರೆ ಪ್ರೈಸ್ ಇದೆ. ಸೊ ಇದು ಬಂದು 3000 ಸೀಲಿಂಗ್ಸ್. ಎಷ್ಟೊಂದು ಪೇಷನ್ಸ್ ಇರಬೇಕು ಅದು ಮಾಡೋದಕ್ಕೆ ಅಂತಂದರೆ, ತುಂಬ ಟೈಮ್ ಹಿಡಿಯುತ್ತೆ. ಹ್ಯಾಂಡ್ಮೇಡ್ಸ್ ಅಂತಂದರೆ ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಹ್ಯಾಂಡ್ಮೇಡ್ಸ್.
ಫೈನಲಿ ಸೂಪರ್ ಆಗಿರೋ ಒಂದು ಡ್ಯಾನ್ಸ್ ಮಾಡಿದ್ರು ಅವರು. ಇಲ್ಲಿನ ಟ್ರೆಡಿಷನ್ ಆಗಿರೋ ಒಂದು ಡ್ಯಾನ್ಸ್ ಮಾಡಿ ಇಡು ನಾನು ಎಷ್ಟು ಎಂಜಾಯ್ ಮಾಡಿದಾಗ ಗೊತ್ತಾ. ಇಟ್ಸ್ ತುಂಬಾ ಇವ್ರು ಟ್ರೆಡಿಷನ್ ಆಗಿರೋದು ಇದು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಬೋರ್ ಆಗುತ್ತಲ್ಲ, ಅದಕ್ಕೆ ಯು ಆರ್ ಗೆಟಿಂಗ್ ಬೋರ್, ದಟ್ಸ್ ವೈ ಯು ಆರ್ ಕಮಿಂಗ್ ಡ್ಯಾನ್ಸಿಂಗ್ ಹಿಯರ್. ನೈಸ್ ಡ್ಯಾನ್ಸ್, ಸಕ್ಕದ, ಇಟ್ಸ್ ಅ ವೆರಿ ನೈಸ್ ಡ್ಯಾನ್ಸ್. ಐ ಎಂಜಾಯ್ಡ್ ಲಾಟ್. ಯಾ, ಫ್ರಮ್ ಇಂಡಿಯಾ. Wow! Welcome to Kenya. ಥ್ಯಾಂಕ್ ಯು, Welcome to Kazuri. ಥ್ಯಾಂಕ್ ಯು. ನೋಡಿ ಇವರು ನೆಕ್ಸ್ಟ್ ನಾನು ಅರ್ಧ ಸ್ಟಾಪ್ ಮಾಡಿದ್ದೆ. ಸೊ ಹೀಗೆ ಬೀಟ್ಸ್ಗಳನ್ನೆಲ್ಲ